ವಾರ್ತೆಯ ಮುಖ್ಯಾಂಶಗಳು. ಶ್ರೀ ಮಧುಕೇಶ್ವರ ದೇವಸ್ಥಾನ ನಿರಂತರ ಮಳೆಯಲ್ಲಿಯೂ ಸೋರಲಿಲ್ಲ, ಹೋರಾಟ ಸಮಿತಿ ಹರ್ಷ. ಶಿರ್ಸಿ ರಾಜೀವನಗರದ ನಿವಾಸಿಗಳಿಂದ ತಹಸೀಲ್ದಾರ್ ಮೂಲಕ ಮನವಿ ಸಲ್ಲಿಕೆ. ವೈಟ್ ಬೋರ್ಡ್ನಲ್ಲಿ ಬಾಡಿಗೆ ಹೊಡೆಯುತ್ತಿರುವ ವಾಹನ ಚಾಲಕರ ಮೇಲೆ ಕಠಿಣ ಕ್ರಮಕ್ಕೆ ಮುಂದಾಗಿರುವ ಆರ್ಟಿಒ. ಮಾಧ್ಯಮಿಕ ಶಾಲೆ ನೀರ್ನಳ್ಳಿಯಲ್ಲಿ ಗೋಪಾಲಿ ಹೆಗಡೆಯವರ ವತಿಯಿಂದ ನೋಟ್ಬುಕ್ ವಿತರಣೆ. ಪ್ರಜಾಪ್ರಭುತ್ವದ ರಕ್ಷಣೆಗಾಗಿ ಬೂತ್ ಮಟ್ಟದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಸನ್ನದ್ಧರಾಗಬೇಕಿದೆ, ಭೀಮಣ್ಣ ಟಿ ನಾಯ್ಕ್. ಸಿದ್ದಾಪುರದ ಬ್ಲಾಕ್ ಕಾಂಗ್ರೆಸ್ ಕಚೇರಿಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಎಸ್ಆರ್ಐ ತರಬೇತಿ ಕಾರ್ಯಾಗಾರದಲ್ಲಿ ಪಾಲ್ಗೊಂಡು ಮಹತ್ವದ ಮಾರ್ಗದರ್ಶನ ನೀಡಲಾಯಿತು. ಕೇಂದ್ರ ಚುನಾವಣಾ ಆಯೋಗದ ವತಿಯಿಂದ ಜೂನ್ 30ರಿಂದ ಆರಂಭವಾಗಿರುವ ಮತದಾರರ ಪಟ್ಟಿಯ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿ ಪ್ರತಿಯೊಬ್ಬ ನಾಗರಿಕರು ತಮ್ಮ ಮತದಾನದ ಹಕ್ಕನ್ನು ಖಾತ್ರಿಪಡಿಸಿಕೊಳ್ಳಬೇಕು. ಮತದಾರರ ಪಟ್ಟಿಯಲ್ಲಿ ಹೆಸರಿಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಸರ್ಕಾರದ ಸೌಲಭ್ಯಗಳಿಂದ ವಂಚಿತರಾಗುವ ಸಾಧ್ಯತೆ ಇದೆ. ಆದ್ದರಿಂದ ಸಿದ್ದಾಪುರ ತಾಲೂಕಿನ ಯಾವೊಬ್ಬ ಮತದಾರರು ಮತದಾರರ ಯಾದಿಯಿಂದ ಹೊರಗುಳಿಯದಂತೆ ನೋಡಿಕೊಳ್ಳಬೇಕಾದ ಜವಾಬ್ದಾರಿ ಪ್ರತಿ ಕಾಂಗ್ರೆಸ್ಸಿಗನದಾಗಿದೆ. ಪ್ರತಿಯೊಬ್ಬರೂ ತಮ್ಮ ಮತಗಟ್ಟೆ ವ್ಯಾಪ್ತಿಯಲ್ಲಿ ಕ್ರಿಯಾಶೀಲರಾಗಿ ಕೆಲಸ ಮಾಡಬೇಕು. ಬಿಜೆಪಿಯವರು ತಂತ್ರಗಾರಿಕೆ ಮೂಲಕ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನೇ ಬುಡಮೇಲು ಮಾಡಲು ಹೊರಟಿದ್ದು, ಪಕ್ಷದ ಬೂತ್ ಸಮಿತಿ ಅಧ್ಯಕ್ಷರು, ಬಿಎಲ್ಒಗಳು ಹಾಗೂ ಕಾರ್ಯಕರ್ತರು ಈ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳಬೇಕು. ಮತದಾನದ ಹಕ್ಕನ್ನು ಕಳೆದುಕೊಂಡರೆ ಸರ್ಕಾರದ ಯಾವುದೋ ಸೌಲಭ್ಯ ಇನ್ನು ಮುಂದೆ ಸಿಗುವುದಿಲ್ಲ. ಈ ತಿಂಗಳ ಅಂತ್ಯದಲ್ಲಿ ತಾಲೂಕಿನ ಎಲ್ಲ ಮತದಾರರ ಪಟ್ಟಿಯ ಸಮಗ್ರ ಪರಿಷ್ಕರಣೆ ಮಾಡಬೇಕಿದ್ದು, ಪ್ರತಿಯೊಬ್ಬರು ಕೈಜೋಡಿಸಬೇಕು ಎಂದು ಕರೆ ನೀಡಿದರು. ಈ ವೇಳೆ ತಾಲೂಕು ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಕೆಜಿ ನಾಗರಾಜ್, ಕಾಂಗ್ರೆಸ್ ನಗರ ಘಟಕದ ಅಧ್ಯಕ್ಷ ಮಾರುತಿ ಖಿಂದ್ರಿ ಹಾಗೂ ಪಕ್ಷದ ಮುಖಂಡರು ಉಪಸ್ಥಿತರಿದ್ದರು. ಭಾಗಯಾತಕ್ಕೆ ಬಿಟ್ಟ ಬೆಟ್ಟವನ್ನು ಅರಣ್ಯ ಇಲಾಖೆ ಪುನಃ ಹಿಂಪಡೆದರೆ ಸಂಪೂರ್ಣ ರಾಜೀವನಗರವನ್ನೇ ಖುಲ್ಲಾಪಡಿಸಬೇಕಾಗಬಹುದು ಎಂಬ ಸುದ್ದಿಯೊಂದರ ಹಿನ್ನೆಲೆಯಲ್ಲಿ ರಾಜೀವನಗರದ ಹಲವಾರು ನಿವಾಸಿಗಳು ಆತಂಕಗೊಂಡು ತಹಸೀಲ್ದಾರ್ ಗ್ರೇಡ್ 2 ಇವರ ಮೂಲಕ ರಾಜೀವನಗರ ಹಿತರಕ್ಷಣಾ ಹಾಗೂ ಪರಿಸರ ಸಂರಕ್ಷಣಾ ಸಮಿತಿ ಹಾಗೂ ನಿವಾಸಿಗಳು ಮನವಿ ಸಲ್ಲಿಸಿದರು. ಮನವಿಯನ್ನು ಸ್ವೀಕರಿಸಿ ಈ ಬಗ್ಗೆ ಪರಿಶೀಲಿಸಿ ತಿಳಿಸಲಾಗುವುದು ಎಂದು ತಹಸೀಲ್ದಾರ್ ತಿಳಿಸಿದರು. ಈ ಸಂದರ್ಭದಲ್ಲಿ ಸಮಿತಿಯ ಅಧ್ಯಕ್ಷ ಕಿರಣ್ ನಾಯ್ಕ್, ನೂರ್ ಅಹಮದ್, ಸಾವೇರ್, ರವಿ ಫರ್ನಾಂಡಿಸ್, ಮಾನ್ಯರೇ, ಸಿರ್ಸಿ ರಾಜೀವನಗರ ಮೂಲ ನಿವಾಸಿಗಳ ರಕ್ಷಣೆ ಮತ್ತು ಭದ್ರತೆ ಕುರಿತಂತೆ ಸಿರ್ಸಿ ನಗರದ ರಾಜೀವನಗರದ ಮೂಲ ನಿವಾಸಿಗಳಾದ ನಾವು ಕಳೆದ 60ಕ್ಕೂ ಹೆಚ್ಚು ವರ್ಷಗಳಿಂದ ವಸತಿಗಾಗಿ ಮನೆ ಕಟ್ಟಿಕೊಂಡು ನಮ್ಮ ಜೀವನವನ್ನು ಸಾಗಿಸುತ್ತಾ ಬಂದಿದ್ದೇವೆ. ಉಮೇಶ್ ಪಟಗಾರ್, ಮಮತಾ ಮಡಿವಾಳ್ ಹಾಗೂ ರಾಜೀವನಗರದ ನಿವಾಸಿಗಳು ಉಪಸ್ಥಿತರಿದ್ದರು. ಆಟೋ ಚಾಲಕ ಮಾಲಕರ ಮೇಲೆ ಪರಿಣಾಮ ಬೀರುವಂತೆ ರಾಪಿಡ್ ಆನ್ಲೈನ್ ಮೂಲಕ ಬಾಡಿಗೆ ಹೊಡೆಯುತ್ತಿರುವವರ ಮೇಲೆ ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿ ಉತ್ತರ ಕನ್ನಡ ಜಿಲ್ಲಾ ಆಟೋ ಚಾಲಕ ಮಾಲಕರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಪೊಲೀಸ್ ಇಲಾಖೆಗೆ ಹಾಗೂ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳಿಗೆ ಮನವಿಯನ್ನು ನೀಡಲಾಗಿತ್ತು. ಅದರಂತೆ ಶಿರ್ಸಿ ಸಾರಿಗೆ ಪ್ರಾದೇಶಿಕ ಅಧಿಕಾರಿಗಳು ಬಾಡಿಗೆ ಹೊಡೆಯಲು ಪರವಾನಗಿ ಇಲ್ಲದ ಹಾಗೂ ಸುರಕ್ಷತೆ ಇಲ್ಲದ 2 ಬೈಕ್ಗಳನ್ನು ವಶಪಡಿಸಿಕೊಂಡು ಕಾನೂನು ಕ್ರಮ ಜರುಗಿಸಿದ್ದಾರೆ ಹಾಗೂ ಇನ್ನು ಮುಂದೆ ವೈಟ್ ಬೋರ್ಡ್ನಲ್ಲಿ ಬಾಡಿಗೆ ಹೊಡೆಯುವವರ ಮೇಲೆ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದ್ದು, ಸಾರ್ವಜನಿಕರು ಕೂಡ ಇಂತಹ ಬೈಕ್ಗಳನ್ನು ಬಾಡಿಗೆಗೆ ತೆಗೆದುಕೊಂಡು ಹೋಗಬಾರದು ಹಾಗೂ ಮಹಿಳೆಯರು ಕೂಡ ಇಂತಹ ಬೈಕ್ಗಳಿಂದ ದೂರವಿರಬೇಕು. ಇಂತಹ ವಾಹನಗಳಿಂದ ಅಪಘಾತಗಳಾದರೆ ವಿಮೆ ಪಡೆಯಲು ಸಮಸ್ಯೆ ಆಗುವ ಸಾಧ್ಯತೆ ಇದೆ ಎಂದು ಆರ್ಟಿಒ ಅಧಿಕಾರಿಗಳು ಸಾರ್ವಜನಿಕರ ಗಮನಕ್ಕೆ ತಂದಿದ್ದಾರೆ. ಒಂದು ಉತ್ತರ ಕನ್ನಡ ಜಿಲ್ಲೆಯ ಶಿರ್ಸಿ, ಸಿದ್ದಾಪುರ, ಮುಂಡಗೋಡ ಮತ್ತು ಯಲ್ಲಾಪುರ ತಾಲೂಕುಗಳಲ್ಲಿ ಓಡಾಡ್ತಕ್ಕಂಥ ವಾಹನಗಳು ಕಾನೂನುಬದ್ಧವಾಗಿ ಓಡಿಸಿದೆ. ಕಮಿಷನರ್ ಕಡೆಯಿಂದ ಪರ್ಮಿಷನ್ ತೊಗೊಂಡು ಎಲ್ಲ ಬೋರ್ಡ್ ಮಾಡಿಕೊಂಡು ಕಾನೂನು ಬದ್ಧತೆ ಏನಿದೆ ಅದರ ಪ್ರಕಾರ ಓಡಿಸ್ಕೊಳ್ಳೋಕ್ಕೆ ಅನುಮತಿ ಇದೆ. ಹಾಗೆ ಅನುಮತಿ ಇಲ್ಲದೇ ಅನಧಿಕೃತವಾಗಿ ಓಡಿಸ್ತಕ್ಕಂಥ ಗಾಡಿಗಳು ಕಂಡು ಬಂದಲ್ಲಿ ನಾವು ಮುಂದಿನ ದಿನಗಳಲ್ಲಿ ಅದಕ್ಕೊಂದು ಸ್ಪೆಷಲ್ ಡ್ರೈವ್ ಮಾಡಿ ವಾಹನಗಳನ್ನು ಮುಟ್ಟುಗೋಲು ಹಾಕ್ಕೊಂಡು ಕಾನೂನು ಕ್ರಮ ಕೈಗೊಳ್ತಾ ಇದ್ದೀವಿ. ಆದ್ದರಿಂದ ಸಾರ್ವಜನಿಕರು ಸ್ವಲ್ಪ ಈ ಒಂದು ವಿಷಯದಲ್ಲಿ ಎಚ್ಚರ ವಹಿಸಿ ತಾವು ಕೂಡ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕಂತ ನಾನು ಈ ಮೂಲಕ ಸಾರ್ವಜನಿಕರಿಗೆ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಎಷ್ಟು ಗಾಡಿ ಹಿಡಿದಿಲ್ಲ ಸರ್? ಈಗ ಇವತ್ತಿನ ದಿವಸ ಒಂದು 2 ಗಾಡಿ ನಾವು ಹಿಡಿದು ಕೇಸ್ ದಾಖಲಿಸಿ ಮುಂದೆ ಕಾನೂನು ಕ್ರಮ ಕೈಗೊಳ್ತಾ ಇದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ ನಾವು ಸ್ಪೆಷಲ್ ಡ್ರೈವ್ ಮಾಡಿ ಆ ಥರ ವಾಹನಗಳು ಅನಧಿಕೃತವಾಗಿ ಆ್ಯಪ್ ಮೂಲಕ ಓಡಿಸಿಕೊಂಡು ಬಂದಲ್ಲಿ ಸೀನಿಯರ್
ಚೇಂಬರ್ ಇಂಟರ್ನ್ಯಾಷನಲ್ ಸಿರ್ಸಿ ಮಾರಿಕಾಂಬಾ ಘಟಕದ ನ್ಯಾಷನಲ್ ಟ್ರೈನರ್ ಬಾಲಕೃಷ್ಣ ಹೆಗಡೆ ಅವರು ಓದುವ ಕೌಶಲ್ಯ ಹಾಗೂ ಸಮಯ ನಿರ್ವಹಣೆ ತರಬೇತಿ ಕಾರ್ಯಕ್ರಮ ಮತ್ತು ಗೋಪಾಬಾಲಿ ಹೆಗಡೆಯವರ ವತಿಯಿಂದ ನೋಟ್ಬುಕ್ ವಿತರಣೆಯನ್ನು ಮಾಧ್ಯಮಿಕ ಶಾಲೆ ನೀರ್ನಹಳ್ಳಿಯಲ್ಲಿ ನಡೆಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಸೀನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ಸಿರ್ಸಿ ಮಾರಿಕಾಂಬಾ ಲೀಸನಲ್ ಅಧ್ಯಕ್ಷೆ ಸೀನಿಯರ್ ಮಂಗಳ ಗೌರಿ ನೆಜ್ಜೂರು, ಖಜಾಂಚಿ ಗೋಪಾಬಾಲಿ ಹೆಗಡೆ, ಮಹೇಂದ್ರ ಹೆಗಡೆ ಹಾಗೂ ಶಾಲೆಯ ಮುಖ್ಯೋಪಾಧ್ಯಾಯರು, ಶಿಕ್ಷಕರೊಂದ ಉಪಸ್ಥಿತರಿದ್ದರು. ವಿದ್ಯಾರ್ಥಿಗಳು ತರಬೇತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸಂಬಂಧಿಸಿದ ಹಲವು ಪ್ರಶ್ನೆಗಳನ್ನು ಕೇಳಿ ಸೂಕ್ತ ಮಾಹಿತಿ ಪಡೆದುಕೊಂಡರು. ಪ್ರತಿ ವರ್ಷ ಮಳೆಗಾಲದಲ್ಲಿ ದೇವಸ್ಥಾನ ಸೋರಿಕೆಯಾಗಿ ಸುದ್ದಿಯಲ್ಲಿ ಇರುತ್ತಿದ್ದ ಶ್ರೀ ಕ್ಷೇತ್ರ ಬನವಾಸಿಯ ಶ್ರೀ ಮಧುಕೇಶ್ವರ ದೇವಸ್ಥಾನ ಈ ಬಾರಿ ನಿರಂತರ ಮಳೆಯಲ್ಲಿಯೂ ಸೋರಿಕೆ ಆಗದೆ ಸೇಫ್ ಆಗಿದೆ. ಈ ಬಾರಿ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯವರು ಮೇಲ್ಭಾಗದಲ್ಲಿ ನಡೆಸಿದ ಟ್ರಾನ್ಸ್ಪರೆಂಟ್ ವಾಟರ್ ಪ್ರೂಫ್ ಪೇಂಟಿಂಗ್ ನಿಂದಾಗಿ ಸೋರಿಕೆ ನಿಂತಿದ್ದು ಈಗ ದೃಢಪಟ್ಟಿದೆ. ಈ ಬಗ್ಗೆ ನಿರಂತರ ಹೋರಾಟ ನಡೆಸುತ್ತಿದ್ದ ಬನವಾಸಿ ನೂತನ ತಾಲೂಕು ರಚನಾ ಹೋರಾಟ ಸಮಿತಿ ಹರ್ಷ ವ್ಯಕ್ತಪಡಿಸಿದೆ. ಈ ಕುರಿತು ಹೋರಾಟ ಸಮಿತಿ ಅಧ್ಯಕ್ಷ ಉದಯ್ ಕುಮಾರ್ ಕಾನಳ್ಳಿ, ಗೌರವ ಅಧ್ಯಕ್ಷ ಸಿಎಫ್ ನಾಯ್ಕ್ ಮಾಳಂಜಿ, ಕಾರ್ಯದರ್ಶಿ ವಿಶ್ವನಾಥ್ ಒಡೆಯರ್ ಜಂಟಿ ಹೇಳಿಕೆ ನೀಡಿದ್ದಾರೆ.